ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಮೇ 10ನೇ ತಾರೀಕು ವಿಶೇಷವಾದ ಅಕ್ಷಯ ತೃತೀಯ ಶುಕ್ರವಾರ ಬಂದಿದೆ. ಅಕ್ಷಯ ತೃತೀಯ ದಿನ ಲಕ್ಷ್ಮೀ ದೇವಿಗೆ, ಕುಬೇರ ದೇವರಿಗೆ ಹಾಗೆಯೇ ಶ್ರೀ ಮಹಾವಿಷ್ಣುಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು, ಹಾಗೆಯೇ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಅಕ್ಷಯ ತೃತೀಯ ದಿನ 3 ಇಡೀ ಅವಲಕ್ಕಿಯಿಂದ ಈ ಕೆಲಸವನ್ನು ಮಾಡಿದ್ರೆ ಕುಬೇರ ದೇವರ ಅನುಗ್ರಹ ಅನ್ನೋದು ದೊರೆಯುತ್ತೆ. ವರ್ಷ ಪೂರ್ತಿ ಹಣದ ಕೊರತೆ ಇರಲ್ಲ. ಅಕ್ಷಯ ತೃತೀಯ ದಿನ ಯಾವ ವಸ್ತುಗಳನ್ನು ದಾನ ಮಾಡಿದ್ರೆ ಅದ್ಭುತವಾದ ಫಲಗಳು ನಮಗೆ ಪ್ರಾಪ್ತಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಸ್ಕಿಪ್ ಮಾಡಿಬಿಡಿ, ವಿಡಿಯೋ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿ ಮಾಡಿ ಆ ಒಂದು ಚಿನ್ನವನ್ನು ಪೂಜೆಯನ್ನು ಮಾಡಿದ್ರೆ ವರ್ಷ ಪೂರ್ತಿ ಮನೆಯಲ್ಲಿ ಐಶ್ವರ್ಯ ವೃದ್ಧಿ ಆಗುತ್ತೆ ಎನ್ನುವ ಭಾವನೆ ಎಲ್ಲರಲ್ಲೂ ಇರುತ್ತೆ. ಆದರೆ ಈ ಒಂದು ಅಕ್ಷಯ ತೃತೀಯ ದಿನ ವಿಶೇಷವಾದ ಏನು ಚಿನ್ನವನ್ನು ಬಿಟ್ಟು ಬೇರೆ ಯಾವ ಒಂದು ವಸ್ತುವನ್ನು ಮನೆಯಲ್ಲಿ ಇಟ್ಟು, ಅದರಲ್ಲೂ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ್ರೆ, ಯಾವ ಒಂದು ವಸ್ತುವನ್ನು ನಾವು ದಾನ ಮಾಡಿದ್ರೆ ಅದ್ಭುತವಾದ ಅಕ್ಷಯ ತೃತೀಯ ಪೂಜಾ ಫಲ ಅನ್ನೋದು ನಮಗೆ ಲಭಿಸುತ್ತೆ. ಶ್ರೀ ಮಹಾವಿಷ್ಣು ಮಹಾಲಕ್ಷ್ಮೀ ದೇವಿಗೆ ತನ್ನ ವಕ್ಷಸ್ಥಳ ಅಂದರೆ ಎದೆಯಲ್ಲಿ ಸ್ಥಾನ ಕೊಟ್ಟಂಥ ದಿನ ಈ ಅಕ್ಷಯ ತೃತೀಯ ದಿನವಾಗಿದೆ. ಪ್ರಪಂಚಕ್ಕೆ ಐಶ್ವರ್ಯವನ್ನು ನೀಡಲು ಸಾಕ್ಷಾತ್ ಶ್ರೀ ಶಿವನು ಮಹಾಲಕ್ಷ್ಮಿ ಹಾಗೂ ಕುಬೇರ ದೇವರನ್ನು ನೇಮಿಸಿದ ಅತ್ಯಂತ ಅದ್ಭುತ ದಿನ ಈ ಅಕ್ಷಯ ತೃತೀಯ ದಿನವಾಗಿದೆ. ಇನ್ನು ಶಿವನು ತನಗೆ ಬಂದಂಥ ಬ್ರಹ್ಮಹತ್ಯ ದೋಷದಿಂದ ಮುಕ್ತನಾಗಲು ಸಾಕ್ಷಾತ್ ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ಬಳಿ ಆಹಾರವನ್ನು ಸ್ವೀಕರಿಸಿದ ದಿನ. ಇನ್ನು ಭಿಕ್ಷೆಯನ್ನು ಬೇಡಿದ ದಿನವೇ ಅಕ್ಷಯ ತೃತೀಯ ದಿನವಾಗಿದೆ. ತೀರಾ ಬಡತನದಲ್ಲಿ ಇದ್ದ ಕುಚೇಲನು ತನ್ನ ಮಿತ್ರನಾದಂತಹ ಶ್ರೀಕೃಷ್ಣನನ್ನು ನೋಡಲು ಬಂದು ತನ್ನ ಬಳಿ ಇದ್ದಂಥ 3 ಇಡೀ ಅವಲಕ್ಕಿಯನ್ನು ನೀಡಿದ. ಇದನ್ನು ಸೇವಿಸಿದ ಕೃಷ್ಣನು ಕುಚೇಲನನ್ನು ಕುಬೇರನನ್ನಾಗಿ ಮಾಡಿದ ದಿನವೇ ಈ ಅಕ್ಷಯ ತೃತೀಯ ದಿನವಾಗಿದೆ. ಇನ್ನು ಅಕ್ಷಯ ತೃತೀಯ ದಿನ ಈ ರೀತಿಯಾಗಿ ನೀವು ಪೂಜೆ ಹಾಕ್ಬೋದು ಅಥವಾ ಸಂಕಲ್ಪವನ್ನು ಮಾಡಿದ್ರೆ ಅತ್ಯದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಅಕ್ಷಯ ತೃತೀಯ ಇಂದಿನ ದಿನ ನೀವು ರಾತ್ರಿ 3 ಇಡೀ ಆಗಷ್ಟು ಅವಲಕ್ಕಿಯನ್ನು ನೀರಿನಲ್ಲಿ ನೆನೆಸಿಡಬೇಕಾಗತ್ತೆ. ಇನ್ನು ಬೆಳಗ್ಗೆ ಬೇಗನೆ ಎದ್ದು ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆನೆ ಎದ್ದು ಮನೆಯಲ್ಲಿ ಯಜಮಾನಿ ಆಗ್ಬೋದು, ಯಜಮಾನ ಆಗ್ಬೋದು ಅಥವಾ ಮಕ್ಕಳು ಕೂಡ ಆಗಿರ್ಬೋದು, ಈ ರೀತಿಯಾಗಿ ಪೂಜಾ ವಿಧಾನವನ್ನು ನೀವು ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಅಕ್ಷಯ ತೃತೀಯ ದಿನ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಸ್ನಾನ ಆದ ನಂತರ ಒಂದು ತುಪ್ಪದ ದೀಪವನ್ನು ಬೆಳಗಬೇಕಾಗತ್ತೆ. ಇನ್ನು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸ್ಕೊಬೇಕು. ನೀವು ಹಳದಿ ಬಣ್ಣದ ಬಟ್ಟೆಗಳನ್ನಾದರೂ ಹಾಕ್ಕೊಬೋದು, ಇಲ್ಲಾಂದರೆ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸ್ಕೋಬೇಕಾಗತ್ತೆ. ಇನ್ನು ದೇವರಿಗೆ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಹಳದಿ ಬಣ್ಣದ ಹೂಗಳು ಅಂದರೆ ಸೇವಂತಿಗೆ ಹೂವು, ರೋಸು ಹಾಗೆಯೇ ತಾವರೆ ಹೂವನ್ನು ಇಟ್ಟು ನೀವು ಅಲಂಕಾರ ಮಾಡಿ ಪೂಜೆ ಮಾಡಬೇಕಾಗತ್ತೆ. ಇನ್ನು ಅಕ್ಷಯ ತೃತೀಯ ದಿನ 3 ಇಡೀ ಅವಲಕ್ಕಿಯ ಜೊತೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ನೀವು ದೇವರಿಗೆ ನೈವೇದ್ಯವಾಗಿ ಇಡಬೇಕಾಗತ್ತೆ. ಇನ್ನು ಪೂಜೆ ಎಲ್ಲ ಆದ ನಂತರ ಆ ಏನು 3 ಇಡೀ ಅವಲಕ್ಕಿಯನ್ನು ಇಟ್ಟಿದ್ರಲ್ಲ ಅದನ್ನು ಬೆಳಗ್ಗೆ ಹಾಕ್ಬೋದು ಅಥವಾ ಮಧ್ಯಾಹ್ನ ಹಾಕ್ಬೋದು ಅಥವಾ ಸಾಯಂಕಾಲ ಹಾಕ್ಬೋದು. ಎಲ್ಲರೂ ಮನೆಯಲ್ಲಿ ಇರೋರೆಲ್ಲರೂ ಪ್ರಸಾದವಾಗಿ ಸೇವಿಸಬೇಕಾಗತ್ತೆ. ಶ್ರೀಕೃಷ್ಣನ ಹೆಸರನ್ನು ಹೇಳ್ತಾ, ಕುಚೇಲನ ಹೆಸರನ್ನು ಹೇಳ್ತಾ ಮತ್ತು ಕುಬೇರನ ಹೆಸರನ್ನು ಹೇಳ್ತಾ ಈ ಅಕ್ಷಯ ತೃತೀಯ ದಿನ ಈ ಪ್ರಸಾದವನ್ನು ತಿನ್ನಬೇಕಾಗತ್ತೆ. ಈ ಒಂದು ಕೆಲಸವನ್ನು ಮಾಡಿದ್ರೆ ನಿಮಗೆ ಕೃಷ್ಣನ ಅನುಗ್ರಹದ ಜೊತೆಗೆ ಕುಬೇರನ ಅನುಗ್ರಹ, ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ. ಇನ್ನು ಅಕ್ಷಯ ತೃತೀಯ ದಿನ ಚಿನ್ನವನ್ನು ಖರೀದಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಅಕಸ್ಮಾತ್ ನಿಮ್ಮ ಹತ್ರ ದುಡ್ಡಿತ್ತು ಅಂದರೆ ಖರೀದಿ ಮಾಡಿ, ಇಲ್ಲ ಅಂದರೆ ಸಾಲ ಮಾಡಿ ನೀವು ಖರೀದಿ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಮನೆಯಲ್ಲೇ ಇರುವಂಥ ಆಭರಣಗಳು ಯಾವುದಾದ್ರೂ ಒಂದು ಓಲೆ ಹಾಕ್ಬೋದು, ಮೂಗ್ಬಟ್ಟು ಹಾಕ್ಬೋದು ಅಥವಾ ಸರ ಹಾಕ್ಬೋದು. ಈ ಥರ ಯಾವುದೇ ಒಂದು ಚಿನ್ನದ ಆಭರಣ ಇತ್ತು ಅಂದರೆ ಅದನ್ನು ನೀರಿನಲ್ಲಿ ತೊಳೆದು ನಂತರ ಹಾಲಿನಿಂದ ಶುದ್ಧಿ ಮಾಡಿ ನೀವು ದೇವರ ಮುಂದೆ ಇಟ್ಟು ಭಕ್ತಿ ಶ್ರದ್ಧೆಯಿಂದ ಪೂಜೆ ಮಾಡಬೇಕಾಗತ್ತೆ. ಈ ಒಂದು ಕೆಲಸವನ್ನು ಮಾಡಿದ್ರೆ ಸಹ ವರ್ಷ ಪೂರ್ತಿ ಮನೆಯಲ್ಲಿ ಅಷ್ಟ ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಅನ್ನೋದು ಅಕ್ಷಯವಾಗ್ತಾ ಹೋಗುತ್ತೆ.
ಅಕ್ಷಯ ತೃತೀಯ ದಿನ ಕುಬೇರ ರಂಗೋಲಿಯನ್ನು ನೀವು ದೇವರ ಮನೆಯಲ್ಲಿ ಒಂದು ಮಣೆ ಮೇಲೆ ಹಾಕಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಈ ರಂಗೋಲಿಯನ್ನು ಬಿಡ್ಸಕ್ಕೆ ಹೋಗಬೇಡಿ. ಕುಬೇರ ರಂಗೋಲಿಯನ್ನು ಮಣೆ ಮೇಲೆ ನೀವು ಹಾಕಬೇಕಾಗುತ್ತೆ. ಈ ರೀತಿಯಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಿಲ್ಲ, ಈ ರೀತಿಯಾಗಿ ನೀವು ಬರೆದು ಅದರ ಮೇಲೆ ನಂಬರ್ಸ್ ಕೂಡ ಬರೆದು ನೀವು ₹1 ಕಾಯಿನಾಗಲಿ ಅಥವಾ ₹5 ಕಾಯಿನನ್ನು ಇಟ್ಟು ಕಾಯಿನ್ಗೂ ಕೂಡ ಅರಿಶಿನ ಕುಂಕುಮ ಹಾಗೆಯೇ ಕೆಂಪು ಹೂಗಳಿಂದ ಅಲಂಕಾರ ಮಾಡಬೇಕಾಗತ್ತೆ. ನಂತರ ನೀವು ಕುಬೇರನನ್ನು ನೆನೆಸುತ್ತಾ ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಕುಬೇರರ ಹೆಸರನ್ನು ಹೇಳ್ತಾ ನೀವು ಸಂಕಲ್ಪವನ್ನು ಮಾಡಿಕೊಂಡು ನೀವು ಈ ಮಂತ್ರವನ್ನು 21 ಸಾರಿ ಆಗಲಿ ಅಥವಾ 108 ಸಾರಿ ಹೇಳ್ಕೊಬೇಕಾಗತ್ತೆ. ಈ ಮಂತ್ರ ಕೂಡ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಇದನ್ನು ನೀವು ಒಂದು ಬುಕ್ಕಲ್ಲಿ ಬರ್ಕೊಂಡು ಹೇಳ್ಕೊಬೇಕಾಗತ್ತೆ. ಓಂ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಧನಧಾನ್ಯಾಧಿಪತಿ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ. ಓಂ ಯಕ್ಷಾಯ ಕುಬೇರಾಯ ವೈಷ್ಣವನಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ದಾಪಯ ಸ್ವಾಹ ಅಂತ ನೀವು ಇದನ್ನು ಹೇಳ್ಕೊಬೇಕಾಗತ್ತೆ. ಇದನ್ನು ಆದಷ್ಟು ನೀವು 21 ಸಾರಿ ಹೇಳ್ಕೊಳೋದಕ್ಕಿಂತ 108 ಸಾರಿ ಹೇಳಿದ್ರೆ ತುಂಬಾ ಒಳ್ಳೆಯದು. ನನಗೆ ಹೇಳೋದಕ್ಕೆ ಆಗಲ್ಲ ಅಂದರೆ ನೀವು ಆಡಿಯೋ ಹಾಕ್ಕೊಂಡು ಕೂಡ ಆಡಿಯೋ ಜೊತೆನೂ ಕೂಡ ನೀವು 108 ಸಾರಿ ಹೇಳ್ಬೇಕಾಗತ್ತೆ. ವಿಶೇಷವಾದ ಫಲಗಳು ಕೂಡ ಪ್ರಾಪ್ತಿ ಆಗುತ್ತೆ. ಇನ್ನು ಅಕ್ಷಯ ತೃತೀಯ ದಿನ ನಾವು ಯಾವ ಕೆಲಸಗಳನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ ಅನ್ನೋದಾದರೆ, ಹೊಸ್ದಾಗಿ ನೀವೇನಾದರೂ ಬಿಸ್ನೆಸ್ ಶುರು ಮಾಡ್ತಾ ಇದ್ದೀರಾ, ವ್ಯಾಪಾರ ಶುರು ಮಾಡ್ತಾ ಇದ್ದೀರಾ, ವ್ಯವಹಾರಗಳನ್ನು ಶುರು ಮಾಡ್ತಾ ಇದ್ದೀರಾ ಅಂದರೆ ತುಂಬಾ ಒಳ್ಳೆಯ ದಿನ. ಇನ್ನು ಹೊಸ ವಾಹನಗಳಾಗ್ಬೋದು, ಅದನ್ನು ಖರೀದಿ ಮಾಡೋದಾಗ್ಬೋದು, ಅಥವಾ ಮದುವೆ ನಿಶ್ಚಯ ಮಾಡೋದಾಗ್ಬೋದು, ಅಥವಾ ಗೃಹ ಪ್ರವೇಶ ಆಗ್ಬೋದು, ಅಥವಾ ನೀವು ಬಾಡಿಗೆ ಮನೆಗೆ ಹೊಸದಾಗಿ ಬಾಡಿಗೆ ಮನೆಗೆ ಹೋಗೋದಾಗಲಿ ಅಥವಾ ಬಾಡಿಗೆ ಮನೆಯಲ್ಲಿ ಹಾಲುಕ್ಸೋದಾಗಲಿ, ಈ ರೀತಿಯ ಕೆಲಸಗಳು ತುಂಬಾ ಒಳ್ಳೆಯದು. ಅದರಲ್ಲೂ ಅಕ್ಷಯವಾಗ್ತಾ ಹೋಗುತ್ತೆ ಅಕ್ಷಯ ತೃತೀಯ ದಿನ ಮಾಡೋದ್ರಿಂದ. ಈ ದಿನ ನೀವು ಶುಭ ಕಾರ್ಯಗಳಿಗೆ ಬೇಕಾಗಂಥ ವಸ್ತುಗಳನ್ನು ನೀವು ಖರೀದಿ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ಇನ್ನು ದಾನ ಅಂತ ಬಂದರೆ ಯಾವ ವಸ್ತುಗಳನ್ನು ನಾವು ದಾನ ಮಾಡಬೇಕು ಅನ್ನೋದಾದರೆ, ಹಾಲು, ಹಣ್ಣು ಹಾಗೆಯೇ ತೆಂಗಿನಕಾಯಿ, ಧಾನ್ಯಗಳನ್ನು ನೀವು ದಾನ ನೀಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ಅಕ್ಷಯ ತೃತೀಯ ದಿನ 9 ಊಟಕ್ಕಾಗಷ್ಟಾದರೂ ನೀವು ಯಾರಿಗಾದರೂ ದಾನ ನೀಡಿದ್ರೆ ತುಂಬಾ ಅದ್ಭುತವಾದ ಫಲಗಳು ಸಿಗುತ್ತೆ ನಿಮಗೆ. ಅವ್ರಿಗೆ ಒಂದೊತ್ತು ಊಟಕ್ಕಾಗಷ್ಟಾದರೂ ನೀವು ದಾನ ಕೊಡಬೇಕಾಗತ್ತೆ. ಇನ್ನು ಅದರಲ್ಲೂ ನೀವು ಈ ದಿನ ಏನಾದರೂ ಕುಂಬಳಕಾಯಿ ದಾನ ಮಾಡೋದಾಗಲಿ ಅಥವಾ ಬೀಸಣಿಗೆ ದಾನ ಮಾಡೋದಾಗಲಿ ಅಥವಾ ವಸ್ತ್ರವನ್ನು ದಾನ ಮಾಡೋದಾಗಲಿ, ಅನ್ನವನ್ನು ದಾನ ಮಾಡೋದು ಅಥವಾ ಸಿಹಿ ತಿಂಡಿ, ನೀವು ಲಡ್ಡು ಅಥವಾ ಯಾವುದಾದ್ರೂ ಒಂದು ಸಿಹಿ ತಿಂಡಿಯನ್ನು ದಾನ ಮಾಡೋದ್ರಿಂದ ನಿಮ್ಮ ಜಾತಕದ ದೋಷ ಇದ್ದರೂ ಕೂಡ ಅದು ಪರಿಹಾರ ಆಗುತ್ತೆ. ಇನ್ನು ನಾವು ಯಾವ ಸಮಯದಲ್ಲಿ ಅಕ್ಷಯ ತೃತೀಯ ದಿನ ಪೂಜೆ ಮಾಡ್ಕೊಬೇಕು ಅನ್ನೋದಾದರೆ, ಬೆಳಗ್ಗೆ 5:30ರಿಂದ 8:30 ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗತ್ತೆ. ಇನ್ನು ಅವಾಗ ಆಗಲಿಲ್ಲ, ಬೆಳಗ್ಗೆ ಎದ್ದೇಳೋಕ್ಕಾಗಲಿಲ್ಲ, ಪೂಜೆ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು 10:30ಯಿಂದ 12:30 ಒಳಗಡೆ ನೀವು ಪೂಜೆ ಮಾಡ್ಕೊಬೇಕಾಗತ್ತೆ. ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳೋದ್ರಿಂದಾಗಲಿ ಅಥವಾ ದಾನವನ್ನು ಮಾಡೋದಾಗಲಿ ಅಥವಾ ನೀವು ಅಕ್ಷಯ ತೃತೀಯ ದಿನ ಯಾವುದಾದ್ರೂ ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಅಕ್ಷಯ ತೃತೀಯ ದಿನ ಯಾವ ಕೆಲಸಗಳನ್ನು ಮಾಡಬೇಕು. ಹಾಗೆಯೇ 3 ಇಡೀ ಅವಲಕ್ಕಿಯನ್ನು ನಾವು ದೇವರ ಮುಂದೆ ಪ್ರಸಾದವಾಗಿ ಇಟ್ಟು ಮನೆ ಮಂದಿ ಎಲ್ಲ ಸ್ವೀಕಾರ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.